ACT ರಿಸಲ್ಟ್ ಅನೌನ್ಸ್ ಆದಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ ನಮಗೆ SNQ ಕೋಟಾ ಯಾಕೆ ಸಿಕ್ಕಿಲ್ಲ, ನಾವೇನಾದರೂ ಮಿಸ್ಟೇಕ್ಸ್ ಮಾಡಿರೋದ್ರಿಂದ ಈ ರೀತಿ SNQ ಕೋಟಾ ಸಿಕ್ಕಿಲ್ವಾ, ಸೊ SNQ ಕೋಟಾ ಫಸ್ಟ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇದೆಯಾ, SNQ ಕೋಟಾ ಅಂದರೆ ಏನು, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅದೇ ಒಂದು ಕಾಲೇಜಲ್ಲಿ ಸಿಕ್ಕಿದೆಯಾ ಇಲ್ವಾ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ SNQ ಕೋಟಾ ಅಂದರೆ ಏನು ಅಂತ ತಿಳ್ಕೋಬೇಕು. ಸೊ SNQ ಕೋಟಾ ಅಂದರೆ ಸೂಪರ್ ನ್ಯೂಮರರಿ ಕೋಟಾ ಅಂತ. ಈ ಒಂದು ಕೋಟಾ ಪ್ರತಿಯೊಂದು ಕಾಲೇಜಲ್ಲಿ ಪ್ರತಿಯೊಂದು ಬ್ರಾಂಚ್ಗೂ ಕೂಡ ಈಗ 100 ಸೀಟ್ಸ್ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ 5 ಸೀಟು ಅಂದರೆ ಟೋಟಲ್ ಆಗಿ 5% ಸೀಟ್ನ ಪ್ರತಿಯೊಂದು ಬ್ರಾಂಚಲ್ಲಿ ಪ್ರತಿಯೊಂದು ಕಾಲೇಜು ಕೂಡ ರಿಸರ್ವ್ ಮಾಡಿ ಇಟ್ಟಿರಬೇಕು. ಸೊ ಇದು ಯಾರಿಗೆ ಅಂತ ಹೇಳಿದ್ರೆ ಯಾರು ಈಗ ಎಕನಾಮಿಕಲಿ ವೀಕ್ ಇರ್ತಾರೆ, ಸೊ ಅಂಥ ಸ್ಟೂಡೆಂಟ್ಸ್ಗೆ ಇದು ಯೂಸ್ ಆಗಲಿ ಅಂತ. ಸೊ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮು ಬಿಲೋ 8 lakhsಗಿಂತ ಕಮ್ಮಿ ಇರಬೇಕು, ಮತ್ತು ಎಲ್ಲ ಕ್ಯಾಟಗರಿಯವರು ಕೂಡ ಇನ್ಕ್ಲೂಡ್ ಆಗಿರ್ತೀರಾ, ಮತ್ತು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ SNQ ಕೋಟಾಗೆ ಎಸ್ ಅಂತ ಮೆನ್ಷನ್ ಆಗಿರಬೇಕು. ಆವಾಗ ನೀವು ಎಲಿಜಿಬಲ್ ಆಗಿರ್ತೀರಾ ಈ ಒಂದು SNQ ಕೋಟಾಗೆ. ಮತ್ತು ಮಾಕ್ ರಿಸಲ್ಟ್ ಅನೌನ್ಸ್ ಆದಮೇಲೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಿರೋದೇನು ಅಂತ ಹೇಳಿದ್ರೆ ನನ್ನ ರ್ಯಾಂಕ್ ಇಷ್ಟಿದೆ, ನನಗೆ ಆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ, ಈ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಹೋಪ್ಸ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಯಾಕಂದರೆ ನಿಮ್ಗೆ ಇನ್ನೂ ಕೂಡ ಒಂದು ಲಾಸ್ಟ್ ಚಾನ್ಸ್ ಇದೆ. ಸೊ ನೀವೇನಾದರೂ ಈ ಒಂದು ಫಾರ್ಮ್ನ ಫಿಲ್ ಮಾಡಿದ್ರೆ ಸಾಕು, ಬೆಂಗಳೂರು ಮಂಗಳೂರಲ್ಲಿರೋ ಟಾಪ್ 4 ಕ್ಯಾಂಪಸಸಲ್ಲಿ CSE ಗ್ಯಾರಂಟಿ ಸೀಟ್ ಸಿಗುತ್ತೆ. ಸೊ ಫಾರ್ಮ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಫಿಲ್ ಮಾಡಿ. ಈ ಒಂದು ಫಾರ್ಮ್ ಫಿಲ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ಮಿನಿಮಮ್ಮೇ 30,000 ತನಕ ಸ್ಟೈಫೆಂಡ್ ಸಿಗುತ್ತೆ. ಮತ್ತು ನೀವು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತೀರಾ, ಅಷ್ಟೇ ಅಲ್ಲ ನಿಮಗೆ IIT ಖರಗ್ಪುರ್ ಕಡೆಯಿಂದ IIT ಮೈಕ್ರೋ ಸ್ಪೆಷಲೈಸೇಷನ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಮತ್ತು ಇಲ್ಲಿನ ಸ್ಟೂಡೆಂಟ್ಸ್ಗೆ ರೆಗ್ಯುಲರ್ ಆಗಿ ಮಾಸ್ಟರ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿನ ಮೆಂಟರ್ಸ್ ಯಾರು ಅಂತ ಹೇಳಿದ್ರೆ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಸೊ ಅವರು ಇಲ್ಲಿನ ಮೆಂಟರ್ ಆಗಿರ್ತಾರೆ. ಬೈ ಮಿಸ್ಟೇಕ್ ಈ ಒಂದು ಫಾರ್ಮ್ನ ಮಿಸ್ ಮಾಡಿಕೊಂಡ್ರೆ ಗ್ಯಾರಂಟಿ ಟಾಪ್ ಸೀಟ್ ಮಿಸ್ ಆಗ್ಬೋದು. ಆದ್ದರಿಂದ ಫಾರ್ಮ್ ಫಿಲ್ ಮಾಡೋದಕ್ಕೆ ಲಿಮಿಟೆಡ್ ಟೈಮ್ ಮಾತ್ರ ಇರೋದು. ಹೋಗಿ ಈಗಲೇ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಫಿಲ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು SNQ ಕೋಟಾ ಎಲ್ಲರಿಗೂ ಸಿಗುತ್ತಾ, ಸೊ SNQ ಕೋಟಾ ನನಗೆ ಯಾಕೆ ಸಿಕ್ಕಿಲ್ಲ ಅಂತ. ಈಗ ಆಲ್ರೆಡಿ SNQ ಕೋಟಾ ಅಂದರೆ ಏನು ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇದು ಯಾವ ರೀತಿ ಅಲಾಟ್ ಆಗುತ್ತೆ ಅದನ್ನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ಈಗ ನಿಮ್ಮ SNQ ಕೋಟಾ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ, ಇಲ್ಲಿ ನೀವು ಎಲಿಜಿಬಲ್ ಇದ್ದೀರಾ ಅಂತ ಮಾತ್ರ ಮೆನ್ಷನ್ ಮಾಡಿರೋದು. ಬಟ್ ಅಲಾಟ್ಮೆಂಟ್ ಏನು ಮಾಡ್ತಾರೆ, ಸೊ ಅದು ನಿಮ್ಮ ಇನ್ಕಮ್ಮು ಮತ್ತು ನಿಮ್ಮ ರ್ಯಾಂಕ್ ಬೇಸಸ್ ಮೇಲೆ ಆಗಿರುತ್ತೆ, ಓಕೆನಾ. ಸೊ ಈಗ ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸ್ಟೂಡೆಂಟ್ A ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಇವರ ರ್ಯಾಂಕು 60,000 ಇದೆ ಅಥವಾ 6,000 ಇದೆ ಅಂತ ಅಂದ್ಕೊಳ್ಳಿ. ಇವರ ಫ್ಯಾಮಿಲಿ ಇನ್ಕಮ್ಮು 40K ಇದೆ. ಸೊ ಇವರ ಫ್ಯಾಮಿಲಿ ಇನ್ಕಮ್ 40K ಇದೆ. ಸೊ B ಸ್ಟೂಡೆಂಟ್ ಇದ್ದಾರೆ, ಇವರ ರ್ಯಾಂಕು 8K ಇದೆ. ಸೊ ಇವರ ಫ್ಯಾಮಿಲಿ ಇನ್ಕಮ್ಮು 50K ಇದೆ. ಸೊ ಇವಾಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಸಿಸ್ಟಮು ಮೇಲಿಂದ ಚೆಕ್ ಮಾಡ್ಕೊಂಬಂದಾಗ ಇಬ್ಬರಲ್ಲಿ ಅಂದರೆ ಈಗ ಸ್ಟೂಡೆಂಟ್ಸು ಅಲ್ಲಿ ಅಪ್ಲೈ ಮಾಡಿರ್ತಾರಲ್ವ, ಸೊ ಅದರಲ್ಲಿ ಯಾರ್ದು ಬೆಸ್ಟ್ ರ್ಯಾಂಕು ಮತ್ತು ಅಂದರೆ ಇನ್ಕಮ್ ಕಮ್ಮಿ ಇರುತ್ತೆ ಅದನ್ನು ನೋಡಿ ಈ ಒಂದು SNQ ಕೋಟಾನ ಅಲಾಟ್ ಮಾಡುತ್ತೆ. ಸೊ ಆದ್ದರಿಂದ ಇದಕ್ಕೆ ನೀವು ಸಪ್ರೇಟು ಏನಾದರೂ ಅಪ್ಲೈ ಮಾಡಬೇಕು ಆ ರೀತಿ ಏನೂ ಇರೋದಿಲ್ಲ. ಜಸ್ಟು ಎಲಿಜಿಬಲ್ ಆಗಿದರೆ ಸೊ ಆ ಒಂದು ಸಿಸ್ಟಮ್ಮೇ ನಿಮಗೆ ಅಲಾಟ್ಮೆಂಟ್ ಮಾಡುತ್ತಲ್ಲ, ಸೊ ಆ ಒಂದು ಸಿಸ್ಟಮ್ಮೇ ಅದನ್ನು ಚೆಕ್ ಮಾಡಿ ನೀವು ಎಲಿಜಿಬಲ್ ಆಗಿದ್ದರೆ, ನಿಮ್ಮ ಇನ್ಕಮ್ಮು ಬೇರೆ ಸ್ಟೂಡೆಂಟ್ಸ್ಗಿಂತ ಕಮ್ಮಿ ಇದ್ದರೆ ಮತ್ತು ನಿಮ್ಮ ರ್ಯಾಂಕು ಚೆನ್ನಾಗಿದ್ದರೆ ಆ ಒಂದು SNQ ಕೋಟಾನ ನಿಮಗೆ ಅಲಾಟ್ ಮಾಡುತ್ತೆ. ಸೊ SNQ ಕೋಟಾ ನಿಮಗೆ ಫೀಸ್ ತುಂಬ ಕಡಿಮೆ ಇರುತ್ತೆ. ಸೊ ಇದೊಂದು ಸಿಕ್ತು ಅಂತ ಹೇಳಿದ್ರೆ ನೀವು ಲಕ್ಕಿ ಅಂತ ಅಂದ್ಕೊಳ್ಳಿ, ಯಾಕಂದರೆ ಅಷ್ಟು ಸ್ಟೂಡೆಂಟ್ಸಲ್ಲಿ ನಿಮಗೆ ಮಾತ್ರ ಸಿಕ್ಕಿರೋದು ಇದು. ಸೊ ಈ ರೀತಿ ಈ ಒಂದು SNQ ಕೋಟಾ ವರ್ಕ್ ಆಗುತ್ತೆ. ಸೊ ಇದಕ್ಕೆ ಏನು ಒಂದು ಬೆಸ್ಟ್ ಟ್ರಿಕ್ ಅಂತ ಹೇಳಿದ್ರೆ, ಸೊ ಈಗ ನೋಡಿ ನಿಮ್ಮ ರ್ಯಾಂಕು 80,000 ಇದೆ. ಸೊ ಆ ಒಂದು ಕಾಲೇಜ್ ಕಟ್ ಆಫು ಯಾವ ರೀತಿ 1 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಈ ಒಂದು ಕಾಲೇಜಲ್ಲಿ ನಿಮಗೆ SNQ ಕೋಟಾ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಒಂದು ಕೇಸಲ್ಲಿ. ಯಾಕಂದರೆ ಸೊ ಈಗ ಸ್ಟೂಡೆಂಟ್ಸು ಯಾವ ರೀತಿ ಮಾಡ್ತಾರೆ ಅಂದರೆ, ಈಗ ಅವರ ಆಪ್ಷನ್ ಲಿಸ್ಟಲ್ಲಿ ಹಾಕಿದಾಗ ನಿಮ್ಮ ರ್ಯಾಂಕು ಆ ಒಂದು ಕಾಲೇಜ್ ಕಟ್ ಆಫ್ಗಿಂತ ಕಡಿಮೆ ಇದೆ. ಸೊ ಆವಾಗ ಏನಾಗುತ್ತೆ, ಸೊ ಬೇರೆ ಸ್ಟೂಡೆಂಟ್ಸ್ಗಿಂತ ನಿಮ್ಮ ರ್ಯಾಂಕು ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ನಿಮ್ಮ ಇನ್ಕಮ್ ಏನಾದರೂ ಈಗ 50,000 ಅಥವಾ ಬಿಲೋ 1 lakh ಈ ರೀತಿ ಇತ್ತು ಅಂತ ಹೇಳಿದ್ರೆ, ಬೇರೆ ಸ್ಟೂಡೆಂಟ್ಸ್ಗಿಂತ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಆವಾಗ ಈ ಒಂದು SNQ ಕೋಟಾ ನಿಮಗೆ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ಈಗ ಮಾಕ್ ರೌಂಡಲ್ಲಿ ಸಿಕ್ಕಿದೆ ಅಲ್ವಾ, ಅದು ಫಸ್ಟ್ ರೌಂಡಲ್ಲಿ ಸಿಗುತ್ತಾ ಅಂತ. ಸೊ ಚಾನ್ಸಸ್ ಜಾಸ್ತಿ ಇದೆ ಮಾಕ್ ರೌಂಡಲ್ಲಿ ಸಿಕ್ಕಿದ್ದು ಫಸ್ಟ್ ರೌಂಡಲ್ಲಿ ಸಿಗ್ಬೋದು. ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಮಾಕ್ ರೌಂಡಲ್ಲಿ ನನಗೆ ಸಿಕ್ಕಿಲ್ಲ ಬಟ್ ಫಸ್ಟ್ ರೌಂಡಲ್ಲಿ ಸಿಗುತ್ತಾ ಈ ರೀತಿ ಕೇಳ್ತಾ ಇದ್ದೀರಾ. ಸೊ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇದೆ, ಯಾಕಂದರೆ ಈಗ ಮಾಕ್ ರೌಂಡಲ್ಲಿ ಯಾರಿಗೆ SNQ ಕೋಟಾ ಸಿಕ್ಕಿರುತ್ತೆ
ಅವ್ರಿಗೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಅವ್ರು ಯಾರೂ ಕೂಡ ಬಿಟ್ಕೊಡೋದಿಲ್ಲ, ಯಾಕಂದರೆ ಫೀಸ್ ತುಂಬ ಕಡಿಮೆ ಇದೆ ಅಲ್ವಾ. ಸೊ ಆದ್ದರಿಂದ ನಿಮಗೆ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇದೆ, ಬಟ್ ಸಿಕ್ಕಿದ್ರೂ ಸಿಗ್ಬೋದು. ಓಕೆನಾ. ಮೇಯ್ನಾಗಿ ನಿಮ್ಮ ರ್ಯಾಂಕು ಬಿಲೋ 50,000 ಇತ್ತು ಅಂತೇಳಿದ್ರೆ ನಿಮಗೆ ಒಂದು ಸ್ವಲ್ಪ ಬೇರೆ ಸ್ಟೂಡೆಂಟ್ಸ್ಗಿಂತ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಕಸ್ಮಾತ್ ನಿಮ್ಮ ರ್ಯಾಂಕು 1 ಲಕ್ಷ 1.5 ಲಕ್ಷ ಈ ರೀತಿ ಇದೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನಿಮಗೂ ಕೂಡ ಸಿಗ್ಬೋದು. ಸೊ ಪ್ರೋಸೆಸ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೀವು ಸಪ್ರೇಟು ಎಲ್ಲೂ ಹೋಗಿ ಈ ಒಂದು SNQ ಕೋಟಾಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಅಲಾಟೆಡ್ ಕ್ಯಾಟಗರಿ ಇರುತ್ತಲ್ಲ, ಸೊ ಇಲ್ಲಿ SNQ ಕೋಟಾ ಅಂತ ಮೆನ್ಷನ್ ಮಾಡಿದರೆ ನಿಮಗೆ ಫೀಸ್ ಇಲ್ಲೇ ಮೆನ್ಷನ್ ಆಗಿದೆ. ಸೊ ಇಲ್ಲಿ SNQ ಕೋಟಾಗೆ ಎಷ್ಟು ಫೀಸ್ ಇರುತ್ತೆ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ನಿಮಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಬರೋದಿಲ್ಲ, ಅಂದರೆ SSP ಇದು ಯಾವುದು ಸ್ಕಾಲರ್ಶಿಪ್ ಬರೋದಿಲ್ಲ. ಸೊ SNQ ಕೋಟಾ ಫೀಸ್ ತುಂಬ ಕಡಿಮೆ ಇರುತ್ತೆ. ಸೊ ಇದೇ ಒಂದು ಮೇಯ್ನ್ ರೀಸನ್ನು ಎಲ್ಲರೂ SNQ ಕೋಟಾ ಅಲಾಟ್ ಆಗಲಿ ಅಂತ ಅಂದ್ಕೊಳ್ಳೋದು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಿಮಗೆ ಮಾಕ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಸಿಗಲಿ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ವರಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸೊ ರಿಯಾಲಿಟಿ ಈ ರೀತಿ ಇದೆ. ಸೊ ನಿಮ್ಮ ಇನ್ಕಮ್ ಕಮ್ಮಿ ಇರಬೇಕು ಮತ್ತು ನಿಮ್ಮ ರ್ಯಾಂಕ್ ಚೆನ್ನಾಗಿರಬೇಕು, ಆವಾಗ ಮಾತ್ರ ಈ ಒಂದು SNQ ಕೋಟಾ ಅಲಾಟ್ ಆಗುತ್ತೆ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. SNQ ಕೋಟಾ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಇದ್ರ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಮಾಕ್ ರೌಂಡು ಅಥವಾ ಫಸ್ಟ್ ರೌಂಡ್ ಬಗ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಸಪ್ರೇಟ್ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. NIT ಫಾರ್ಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಫಿಲ್ ಮಾಡಿ.